ಬೆಂಗಳೂರು ಸಾಫ್ಟ್ವೇರ್ ಉದ್ಯೋಗಿಗೆ 31.8 ಕೋಟಿ ಸೈಬರ್ ವಂಚನೆ ಆಗಿದೆ. ಸಿಬಿಐ ಅಧಿಕಾರಿ ಅಂತ ಹೇಳಿ ಕೋಟಿ ವಂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗೆ ಆದಂತಹ ವಂಚನೆ ಇದು. ಸಿಬಿಐ ಅಧಿಕಾರಿ ಅಂತ ಹೇಳಿ ಕೋಟಿ ಹಣಕ್ಕೆ ಪಂಗನಾಮ ಹಾಕಿದ್ದಾರೆ. ಇಂದಿರಾನಗರ ನಿವಾಸಿ ಉಮಾರಾಣಿ ಖಾತೆಗೆ ವಂಚಕರು ಕನ್ನ ಹಾಕಿರೋದು. ಕಳೆದ ವರ್ಷ ನಡೆದಂತಹ ವಂಚನೆ ಇದೀಗ ಸೈಬರ್ ಪೊಲೀಸರಿಗೆ ಕಂಪ್ಲೇಂಟ್ ಬಂದಿದೆ. 2024ರ ಸೆಪ್ಟೆಂಬರ್ 15ರಂದು ನಿಮ್ಮ ಹೆಸರಿನಲ್ಲಿ ಡ್ರಗ್ಸ್ ಪಾರ್ಸಲ್ ಬಂದಿದ್ದಾಗಿ ಬೆದರಿಕೆ ಹಾಕ್ತಾರೆ. ಪಾರ್ಸಲ್ ಮೇಲೆ ನಿಮ್ಮ ಮೊಬೈಲ್ ಸಂಖ್ಯೆ ಇದೆ ಅಂತಲೂ ಕೂಡ ವಂಚಕರು ಹೇಳಿರ್ತಾರಂತೆ. ಈ ವೇಳೆ ಮತ್ತೊಬ್ಬ ಸಿಬಿಐ ಅಧಿಕಾರಿ ಅಂತ ಕರೆ ಮಾಡಿ ಸಂತ್ರಸ್ತೆಗೆ ವಂಚನೆ ಮಾಡಿದ್ದಾನೆ. ಮಗನ ಮದುವೆಗಾಗಿ ಕೂಡಿಟ್ಟಂತಹ 31.8 ಕೋಟಿ ರೂಪಾಯಿ ಹಣ ಆಕೆ ವರ್ಗಾವಣೆ ಮಾಡ್ತಾಳೆ. ಮಗನ ಮದುವೆ ಅನಾರೋಗ್ಯದಿಂದ ಸಂತ್ರಸ್ತೆಯಿಂದ ತಡವಾಗಿ ಈಗ ದೂರು ಬಂದಿದೆ. ನವೆಂಬರ್ 14ರಂದು ಪ್ರಕರಣ ದಾಖಲಿಸಿಕೊಳ್ತಾರೆ ಸೈಬರ್ ಕ್ರೈಮ್ ಪೊಲೀಸರು. ತನಿಖೆ ಶುರು ಮಾಡಿದ್ದಾರೆ. ತನಿಖೆ ಸಂದರ್ಭದಲ್ಲಿ ವಂಚಕರ ಖಾತೆಗೆ ಹಣ ಹೋಗಿರೋದು ಗೊತ್ತಾಗಿದೆ. ಆರೋಪಿಯ ಬಂಧನಕ್ಕೆ ಈಗ ಸೈಬರ್ ಪೊಲೀಸರು ಬಲೆ ಬೀಸಿದ್ದಾರೆ. ವೈಟ್ಫೀಲ್ಡ್ನ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಭಾಳ ಎತ್ತರದ ಸ್ಥಾನದಲ್ಲಿ ಕೆಲಸ ಮಾಡುತ್ತಿರುವಂಥ ಒಂದು ಮಹಿಳಾ ಉದ್ಯೋಗಿಯವರು ಬಂದು ಒಂದು ದೂರು ನೀಡಿದ್ದಾರೆ. ಅದೇನು ಅಂದರೆ ಸತತ 8 ತಿಂಗಳ ಕಾಲ ಆ ಮಹಿಳೆಯನ್ನು ಡಿಜಿಟಲ್ ಅರೆಸ್ಟ್ ಮಾಡಿ ಆ ಮಹಿಳೆಯಿಂದ ಸುಮಾರು 31.5 ಕೋಟಿಯಷ್ಟು ಹಣವನ್ನು ಸೈಬರ್ ಕ್ರಿಮಿನಲ್ಸ್ ವಸೂಲಿ ಮಾಡಿದ್ದಾರೆ. ಸೊ ಇತ್ತೀಚೆಗೆ ಅವರಿಗೆ ರಿಯಲೈಸ್ ಆಗಿದೆ, ನನಗೆ ಇವರು ಮೋಸ ಮಾಡ್ತಾ ಇದ್ದಾರೆ, ನಾನು ಮೋಸ ಹೋಗಿದ್ದೀನಿ ಅಂತ. ಮೋಡಸ್ ಆಪರಂಡಿ ಏನು ಅಂದರೆ ಅವ್ರಿಗೆ ಫೋನ್ ಬಂದಿದೆ. ಒಂದು ದಿವಸ ಫೋನ್ ಬಂದಾಗ ಫೋನ್ನಲ್ಲಿ ಅವರು ನಾವು ಡೆಲ್ಲಿ ಏರ್ಪೋರ್ಟಲ್ಲಿ ನಿಮ್ಮದು ಕ್ರೆಡಿಟ್ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಐಡೆಂಟಿಟಿ ಕಾರ್ಡ್ಸು ಒಂದು ಬ್ಯಾಗಲ್ಲಿ ಸಿಕ್ಕಿದೆ. ಆ ಬ್ಯಾಗಲ್ಲಿ ಡ್ರಗ್ಸ್ ಇದೆ. ಸೊ ಹಾಗಾಗಿ ಡ್ರಗ್ ಸ್ಮಗ್ಲರ್ ಜೊತೆ ನಿಮ್ಮ ಸಂಬಂಧ ಇದೆ ಅಂತ ಹೇಳಿ ನಿಮ್ಮನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.